ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರೂಪಾಸ್ ಸೂಪರ್ ಕಿಚನ್. ಇವತ್ತು ನಾನು ಸಿರಿಧಾನ್ಯದ ಅನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹೋದ ಬ್ಲಾಗಲ್ಲಿ ನಾನು ಸಿರಿಧಾನ್ಯದ ಮಿಕ್ಸ್ ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ಅದನ್ನು ಮಾಡಿ ಸ್ಟೋರ್ ಮಾಡ್ಕೊಂಡು ಒಂದು ಡಬ್ಬದಲ್ಲಿ ಮಡಗಿದ್ದೀನಿ. ಇವತ್ತು ಈ ಸಿರಿಧಾನ್ಯದಲ್ಲಿ ಅನ್ನ ಮಾಡೋದನ್ನ ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಒಂದು ಅಳತೆ ಲೋಟ ಇಟ್ಕೊಂಡು ನಿಮ್ಗೆ ಬೇಕಾದಷ್ಟು ಎಷ್ಟು ಬೇಕಾದಷ್ಟು ನೋಡಿ, ಈ ಅಳತೆಯಲ್ಲಿ ನಾನು 1 ಕಪ್ ಸಿರಿಧಾನ್ಯ ತಗೊಂಡು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ನೋಡಿ ಕ್ಲೀನಾಗಿ ತೊಳೆದು ಇಟ್ಕೋಬೇಕು. ಈ ಕಪ್ಪು 1 ಕಪ್ಪು ಸಿರಿಧಾನ್ಯಕ್ಕೆ 4 ಲೋಟ ನೀರು ಹಾಕಬೇಕು. ಸ್ವಲ್ಪ ನೀರು ಜಾಸ್ತಿನೇ ಇರಲಿ, ಅದು ಧಾನ್ಯ ಅಲ್ವಾ, ಚೆನ್ನಾಗಿ ಬೇಯಬೇಕು. 2 ಕಾಳು ಉಪ್ಪು ಹಾಕಿ ಕುಕ್ಕರಲ್ಲಿಟ್ಟು ಬೇಯಕ್ಕೆ ಬಿಡೋಣ. ಇದೊಂದು 5-6 ಸೀಟಿನಾರ ಹೊಡಿಲೇಬೇಕು, ಯಾಕಂದರೆ ಅದು ಬೇಯಬೇಕಲ್ವ ಚೆನ್ನಾಗಿ. ಅದಕ್ಕೋಸ್ಕರ ನೋಡಿ, ಈಗ ವಿಜಿಲ್ ಕೂಗ್ತಾ ಇದೆ. ಅಕಸ್ಮಾತ್ ಲಿಡ್ ತೆಗೆದ ಮೇಲೂ ಸಹಿತ ನೀರಿದ್ದರೆ ಲಿಡ್ನ ತೆಗೆದುಬಿಟ್ಟೆ ಸ್ವಲ್ಪ ಸ್ಟವ್ ಮೇಲೆ ಆ ನೀರೆಲ್ಲ ಹೋಗೋವರೆಗೂ ಸ್ವಲ್ಪ ಇದು ಮಾಡಬೇಕು. ನೋಡಿ, ಈ ರೀತಿ ಅನ್ನ ಆಗಿದೆ. ಇದು ಅನ್ನನ ಬೇಕಾದ್ರೆ ನಾನ್ ವೆಜಿಟೇರಿಯನ್ ಸಾರಿಗೂ ಆಗುತ್ತೆ, ಚಿಕನ್ ಮಟನ್ ಸಾಂಬಾರಲ್ಲೂ ಊಟ ಮಾಡ್ಬೋದು, ವೆಜಿಟೇರಿಯನ್ ಸಾಂಬಾರಲ್ಲೂ ಊಟ ಮಾಡ್ಬೋದು. ನೋಡಿ, ನಮ್ಮ ಮನೇಲಿ ರಸಂ ಮಾಡಿದ್ವಿ, ಅದರಲ್ಲಿ ಊಟ ಮಾಡ್ತಾ ಇದ್ದೀವಿ. ನೋಡಿ, ನಿಮ್ಗೆ ನನ್ನ ಚಾನಲ್ ಲೈಕ್